ಧರ್ಮಪೀಠ. ನಾವು ಶಂಕರಾಗಿ ಹೋಗಿ ಅಲ್ಲಿ ಲೇಡಿ ಡಾಕ್ಟರ್ನ ಮೀಟ್ ಮಾಡಿದ ಡಾಕ್ಟರ್ ಲೋಹಿತಾ ಕೃಷ್ಣ ಅಂತ. ಅವ್ರು ಹೇಳ್ದಂಗೆ ಬಯಾಪ್ಸಿ ಮಾಡಿಸಿದ್ವಿ. ಮಿಕ್ಕಿ ಟೆಸ್ಟ್ಗಳನ್ನೆಲ್ಲ ಮಾಡಿಸಿದಾಗ ಬಯಾಪ್ಸಿನಲ್ಲಿ ಒಂದು 15 ದಿನದಲ್ಲಿ ಕ್ಯಾನ್ಸರ್ ಅಂತಲೇ ಕನ್ಫರ್ಮ್ ಆಯಿತು. ಅದು ವಿಷಯ ಗೊತ್ತಾದ ತಕ್ಷಣ ಒಂದು 15 ದಿನ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಅವರು ಒಂದೇ ವಾರದಲ್ಲಿ ಕೀಮೋಗೂ ಬರಬೇಕು ಅಂದರು, ಬಟ್ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಆಲ್ರೆಡಿ. ಅನುಕಂಪದಿಂದ ಅನ್ನೋದು ನನಗಲ್ಲ ಸರ್, ಯಾವ ಪೇಷಂಟ್ಗೂ ಬೇಡ ಸರ್. ಅನುಕಂಪ ಪಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಪೇಷಂಟ್ಗೆ? ಏನೂ ಗೊತ್ತಿಲ್ಲದೆ ಇರೋದು ಕ್ಯಾನ್ಸರ್ ಅಂತ ಇದ್ದಂಗೆ ಅವ್ರು ಹಾರ್ಟ್ ಅಟ್ಯಾಕ್, ಇದು ಫುಲ್ಲು ಬಾಲ್ಡು, ಈ ದೇವ್ರಿಗೆ ಕೂದಲು ಕೊಡ್ತೀವಲ್ಲ ಹಂಗಾಗ್ಬಿಟ್ಟಿತ್ತು. ಆಮೇಲೆ ಕೀಮೋ ಎಲ್ಲ ಸ್ಟಾಪ್ ಆದಮೇಲೆ ಚೂರು ಚೂರು ಬೆಳೀತಾ ಬರ್ತಾಯಿದೆ. ಅದು ಬೆಳೆಯುತ್ತೆ ಅಂತಲೂ ಹೇಳಿದರು. ಹಾಗೆ ಈ ಡಾರ್ಕ್ನೆಸ್ ಎಲ್ಲ ಸ್ಕಿನ್ದು ಮತ್ತು ಏನು ನೈಲ್ಸ್ದು ಇದೆ ಹೋಗುತ್ತೆ ಅಂತಲೂ ಹೇಳಿದರು. ನೀವು ಅದನ್ನು ಯಾವ ರೀತಿ ಪಾಸಿಟಿವ್ ಆಗಿ ತೊಗೊಂಡು ಮುಂದುವರಿತೀರಾ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಅಷ್ಟೇ. ಅದೇ ಸರ್ ನಾನು ಹೇಳೋದು, ನಮಗೆ ಅಲ್ಲಿವರೆಗೂ ಒಂದು ಹಂತದವರೆಗೂ ಹೇಳಿದ್ದೀನಿ. ನಮಗೆ ಅರ್ಲಿ ಸ್ಟೇಜಸ್ ಅಂತ ಇರಬಹುದೇನೋ, ಬಯಾಪ್ಸಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಅಂತ ಬಂತು ಇಲ್ಲಿ ರಿಪೋರ್ಟ್ ಲ್ಯಾಬಲ್ಲಿ. ನಾವು ಶಂಕರಾಗಿ ಹೋಗಿ ಅಲ್ಲಿ ಲೇಡಿ ಡಾಕ್ಟರ್ನ ಮೀಟ್ ಮಾಡಿದ ಡಾಕ್ಟರ್ ಲೋಹಿತಾ ಕೃಷ್ಣ ಅಂತ. ಅವ್ರು ಹೇಳ್ದಂಗೆ ಬಯಾಪ್ಸಿ ಮಾಡಿಸಿದ್ವಿ. ಮಿಕ್ಕಿ ಟೆಸ್ಟ್ಗಳನ್ನೆಲ್ಲ ಮಾಡಿಸಿದಾಗ ಬಯಾಪ್ಸಿನಲ್ಲಿ ಒಂದು 15 ದಿನದಲ್ಲಿ ಕ್ಯಾನ್ಸರ್ ಅಂತಲೇ ಕನ್ಫರ್ಮ್ ಆಯಿತು. ಕ್ಯಾನ್ಸರ್ ಇದೆ, ಅದು ಕನ್ಫರ್ಮ್ ಆಗಿದೆ ಅಂದ್ಕೂಡಲೇ ಏನು ಅನ್ನಿಸ್ತು ತಮಗೆ? ಅದು ವಿಷಯ ಗೊತ್ತಾದ ತಕ್ಷಣ ಒಂದು 15 ದಿನ ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. ಅವರು ಒಂದೇ ವಾರದಲ್ಲಿ ಕೀಮೋಗೂ ಬರಬೇಕು ಅಂದರು, ಬಟ್ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ ಆಲ್ರೆಡಿ. ಏನಪ್ಪ ಯೋಚನೆ, ಏನು ಮಗನ ಗತಿ ಏನು? ಮಗ ದೊಡ್ಡ ಅಂದರೆ ಓದ್ತಾ ಇದ್ದಾನೆ, ದೊಡ್ಡವನೇ, ಆದರೂ ನಮಗೆ ಮಕ್ಕಳೇ. ಅವ್ರು ಏನೇ ಎಷ್ಟೇ ಏಜಾಗಿ ಎಷ್ಟೇ ದೊಡ್ಡವರಾದರೂ ನಮಗವ್ರು ಚಿಕ್ಕವರೇ. ಮಗನ ಗತಿ ಏನು ಅಂತ ನಾನು ಡಿಪ್ರೆಷನ್ಗೆ ಹೋಗ್ಬಿಟ್ಟೆ. 15 ದಿನ ನಾನು ತುಂಬ ಬೋಲ್ಡ್ ಸರ್, ಯಾರಿಗೂ ಹೆದರಲ್ಲ. ಯಾಕೆಂದರೆ ನಾನು ನಿಮಗೆ ಗೊತ್ತಿರೋ ಹಾಗೆ ಮೆಡಿಸಿನ್ಸ್ ಮೇಲೆ ರಿಸರ್ಚ್ ಮಾಡಿರೋಳು. ನಾನು ಏನಕ್ಕೂ ಭಯ ಪಡೋಲ್ಲ. ನಾನೇ ಬೇಕಾದ್ರೆ ಕಂಡು ಹಿಡಿತೀನಿ, ಇಲ್ಲ ಹೆಲ್ಪ್ ಮಾಡ್ತೀನಿ ಅನ್ನೋ ಲೆವೆಲ್ನಲ್ಲೂ ಇದ್ದೀನಿ ಮೆಡಿಸಿನ್ಸ್ ಬಗ್ಗೆ ಹೇಳಿದ್ರೆ. ನನಗೆ ಒಂಥರ ಎಲ್ಲರೂ ನನ್ನ ಮೇಲೆ ಸಿಂಪತಿ ತೋರಿಸೋದು ನೋಡಿ ನನಗೆ ಏನೋ ಒಂಥರ ಡಿಪ್ರೆಷನ್ನು 15 ದಿನ ಆಗ್ಬಿಡ್ತು. ಆಮೇಲೆ ನಾನೇ ಧೈರ್ಯ ತೊಗೊಂಡೆ. ಆಮೇಲಿಂದೆಲ್ಲ ಏನು ಪ್ರೊಸೀಜರ್ ಪ್ರಕಾರ ನಡೀತಾ ಇದೆ ಅಷ್ಟೇ. ಸಹಜವಾಗಿ ಕ್ಯಾನ್ಸರ್ ಇದೆ ಅಂದ ಕೂಡಲೇ ಜನರಿಂದ ಅನುಕಂಪ ಶುರು ಆಗ್ಬಿಡುತ್ತೆ. ಅನುಕಂಪದಿಂದ ಅನ್ನೋದು ನನಗಲ್ಲ ಸರ್, ಯಾವ ಪೇಷಂಟ್ಗೂ ಬೇಡ ಸರ್. ಅನುಕಂಪ ಪಡೋದ್ರಿಂದ ಏನು ಬೆನಿಫಿಟ್ ಆಗುತ್ತೆ ಪೇಷಂಟ್ಗೆ? ಏನೂ ಇಲ್ಲ. ಈಗ ನಾನೇನೋ ಸ್ವಲ್ಪ ಸ್ಟ್ರಾಂಗ್ ಆಗಿದ್ದೆ, ಒಂಚೂರು ಓದ್ಕೊಂಡಿದ್ದೆ ಮೆಡಿಸಿನ್ ಬಗ್ಗೆ, ನಾನು ಧೈರ್ಯವಾಗಿದ್ದೀನಿ. ಏನೂ ಗೊತ್ತಿಲ್ಲದೆ ಇರೋದು ಕ್ಯಾನ್ಸರ್ ಅಂತ ಇದ್ದಂಗೆ ಅವ್ರಿಗೆ ಹಾರ್ಟ್ ಅಟ್ಯಾಕಾಗಿ ಹೋಗ್ಬಿಡ್ತಾರೇನೋಪ್ಪ. ಈ ಥರ ಚಾನ್ಸಸ್ ಇದೆ. ಅಲ್ಲಿ ಬರ್ತಾರೆ ಸರ್, ಚಿಕ್ಕ ಮಕ್ಕಳು ಬರ್ತಾರೆ, ವಯಸ್ಸಾಗಿರೋರು ಬರ್ತಾರೆ, ಹಳ್ಳಿಯವ್ರು ಬರ್ತಾರೆ, ಬೇರೆ ಸ್ಟೇಟ್ಗಳಿಂದ ಬರ್ತಾರೆ, ಏನು ಓದಿಲ್ದಿರೋ ಇಲ್ಲಿಟ್ರೇಟ್ಸ್ ಬರ್ತಾರೆ. ಅಂಥವ್ರಿಗೆಲ್ಲ ಸಾಯೋ ಮುದುಕಿ ಸಹಿತ ಕ್ಯಾನ್ಸರ್ ಏನಕ್ಕೆ ಬರ್ತಾರೆ ಟ್ರೀಟ್ಮೆಂಟ್ಗೆ? ಅಷ್ಟು ವಯಸ್ಸಾದರೂ ಬದುಕಬೇಕು ಅನ್ನೋ ಆಸೆ ಅವ್ರಿಗಿಲ್ಲ ಅಂದರೂ ಮನೆ ಮಂದಿಗಿರುತ್ತೆ. ಚಿಕ್ಕ ಮಕ್ಕಳು ಸರ್, 6 ವರ್ಷ 4 ವರ್ಷ 3 ವರ್ಷದ ಮಕ್ಕಳು ಬರ್ತಾರೆ. ಅವರೆಲ್ಲ ಏನು ಪ್ರಪಂಚನೇ ನೋಡಿಲ್ಲ. ಸೊ ಹಾಗಾಗಿ ಇಲ್ಲಿ ಅನುಕಂಪ ಯಾವ ಪೇಷಂಟ್ಗೂ ಬೇಕಿಲ್ಲ. ಅವರ ಆತ್ಮವಿಶ್ವಾಸ ಹೆಚ್ಚುವಂಥ ಕೆಲಸನ ಸೊಸೈಟಿನೂ ಮಾಡಬೇಕು. ಆ ಪೇಷಂಟು ವಿಶ್ವಾಸ ಹೆಚ್ಚುವಂಥ ಒಂದು ಏನು ಡಿಸಿಷನ್ನೇ ತೊಗೊಂಡು ಅಂತಹ ಸಲಹೆಗಳನ್ನು ಮಾತ್ರ ಫಾಲೋ ಮಾಡಬೇಕು. ಈಗ ನಿಮ್ಮ ಟ್ರೀಟ್ಮೆಂಟ್ ಹೇಗೆ ನಡೀತಾ ಇದೆ? ಚೆನ್ನಾಗಾಯಿತು ಸರ್. ನಾನು ಹೇಳ್ದಂಗೆ ಕ್ಯಾನ್ಸರ್ ಕನ್ಫರ್ಮೇಷನ್ ಆಗ್ತಿದ್ದಂಗೆ ಕೀಮೋ ಆಗಬೇಕು ಅಂದ್ರೆ ಕೀಮೋಥೆರಪಿ, ಸ್ಟ್ರಾಂಗ್ ಕ್ಯಾನ್ಸರ್ ಮೆಡಿಸಿನ್ ಕೊಡ್ತಾರೆ. ಅದು ಎವ್ರಿ 3 ವೀಕ್ಸ್ಗೆ ಒಂದ್ಸಿರುತ್ತೆ, 3 ವಾರಕ್ಕೊಂದ್ಸಲ ಇರುತ್ತೆ. ಆ ಕೀಮೋ ಕೊಟ್ಟಾಗ ಸ್ಟ್ರಾಂಗ್ ಏನು ಆಂಟಿಬಯೋಟಿಕ್ ಇರುತ್ತೆ ಅದನ್ನು ಡ್ರಿಪ್ಸ್ ಹಾಕಿ ಇಲ್ಲಿ ಹಾಕ್ತಾರೆ. ನಮಗೆ ಇಲ್ಲಿ ಎಲ್ಲಾದರೂ ನರ ಹಿಡಿದು ಡ್ರಿಪ್ಸ್ ಮುಖಾಂತರ ಹಾಕ್ತಾರೆ. ಯಾಕೆಂದರೆ ಒಂದೇ ಸಲ ಕೊಟ್ಟರೆ ಅದನ್ನು ತಡ್ಕೊಳಕ್ಕಾಗಲ್ಲ, ಹೈಲಿ ಅದೆಲ್ಲ ಸೈಡ್ ಎಫೆಕ್ಟ್ ಇರುತ್ತೆ. ಸೊ ಡ್ರಿಪ್ಸ್ ಹಾಕಿ ಹೆಚ್ಚು ಕಡಿಮೆ ಇಡೀ ದಿನ ಆಗುತ್ತೆ. ಡೇ ಕೇರಲ್ಲಿ ಅಡ್ಮಿಟ್ ಆಗಬೇಕು. ನಾನೇನೋ ತಡ್ಕೋತೀನಿ, 2 ಮೆಡಿಸಿನ್ ಹಾಕ್ತಾರೆ ಆ್ಯಕ್ಚುಲಿ. ಒಂದು ಫ್ಲಶ್ ಅಂತ ಲಾಸ್ಟಲ್ಲಿ ಬ್ಲಡ್ ವೈನ್ಸ್ನೆಲ್ಲ ಕೊಚ್ಕೊಳ್ಳೋ ಅಂಥದ್ದು ಮೆಡಿಸಿನ್ಸ್ ರಿಮೂವ್ ಮಾಡೋದು. ಒಂದು ಫಸ್ಟು ಮೆಡಿಸಿನ್ ಹಾಕ್ತಾರೆ. ಕೆಲವ್ರಿಗೆ ಅದನ್ನು 2 ದಿನ ಮಾಡ್ತಾರೆ, ಕಟ್ ಮಾಡ್ತಾರೆ. ಏಜ್ ಆಗಿರೋರಿಗೆಲ್ಲ ಒಂದೇ ದಿನ ಮೆಡಿಸಿನ್ ಹಾಕಿದ್ರೆ ತಡ್ಕೊಳ್ಳೋಲ್ಲ ಅಂತ 2 ದಿನ ಮಾಡ್ತಾರೆ. ಇವತ್ತು ಒಂದು ದಿನ, ನಾಳೆ ಇನ್ನೊಂದು ಮೆಡಿಸಿನ್, ಆ ಥರ 4 ಸಿಟ್ಟಿಂಗ್ ಆಯಿತು. ಒಂದು ಮೆಡಿಸಿನ್ನು ಸ್ಟ್ರಾಂಗ್ಲಿ ಅದು ಹೈಲಿ ಆಂಟಿಬಯೋಟಿಕ್ಕು. ಅದಕ್ಕೆ ಇಂಥ ಸೈಡ್ ಎಫೆಕ್ಟ್ ಇಲ್ಲ ಅಂತಿಲ್ಲ ಸರ್. ಅದನ್ನೆಲ್ಲ ಮುಂಚೆ ಹೇಳಿಬಿಟ್ಟೇ ಕೊಡ್ತಾರೆ. ಕೀಮೋಥೆರಪಿ ಡಾಕ್ಟರೇ ಬೇರೆ ಇರ್ತಾರೆ. ಅವ್ರು ಪ್ರತಿಯೊಂದು ಹೇಳಿಬಿಟ್ಟು ನಾವು ಓಕೆ ಅಂತ ತಂದ ಮೇಲೆ ಮುಂದುವರಿಯೋದು. ನನಗೆ ನೋಡಿ, ಅದು ನೈಲ್ಸ್ ಎಲ್ಲ ಕಪ್ಪಾಗುತ್ತೆ ಅಂತ ಹೇಳಿದರು, ಸ್ಕಿನ್ ಎಲ್ಲ ಸ್ವಲ್ಪ ಕಪ್ಪಾಗುತ್ತೆ, ನಾಲ್ಗೆ ಒಂಚೂರು ಕಪ್ಪಾಗುತ್ತೆ ಅಂದರು. ಸೈಡ್ ಎಫೆಕ್ಟ್ಸು ಎಲ್ಲ ಥರದ್ದಿರುತ್ತೆ. ಲೂಸ್ ಮೋಷನ್ನು, ಕಾನ್ಸ್ಟಿಪೇಷನ್ನು, ವಾಮಿಟಿಂಗ್ ಸೆನ್ಸೇಷನ್ನು, ಲೈಟಾಗಿ ಫೀವರ್ ಬರೋದು, ಇವೆಲ್ಲದೂ ಇರುತ್ತೆ. ಅವೆಲ್ಲದಕ್ಕೂ ಮೆಡಿಸಿನ್ಸ್ ಕೊಟ್ಟೇ ಕಳಿಸ್ತಾರೆ ಅಲ್ಲಿಂದ ಬರುವಾಗ. ದೈಹಿಕವಾಗಿ ಸ್ವಲ್ಪ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ದೀರಿ? ಹೌದು ಸರ್, ಹೌದು. ದೈಹಿಕವಾಗಿ ತುಂಬ ಆಗುತ್ತೆ, ಮೆಂಟಲಿ
ಹೆಚ್ಚು ಕಡಿಮೆ ಸ್ವಲ್ಪ ನಿದ್ದೆಗೆಡೋದು ಇರುತ್ತೆ, ಅದು ಸೈಡ್ ಎಫೆಕ್ಟ್. ಆ ನಿದ್ದೆಗೆಡೋದ್ರಿಂದ ಸ್ವಲ್ಪ ಸೈಕಲಾಜಿಕಲಿ ಡಿಸ್ಟರ್ಬ್ ಆಗ್ಬೋದು ಪೇಷಂಟು. ಕೀಮೋ ಟ್ರೀಟ್ಮೆಂಟ್ ತಗೊಂಡಾಗ ಎಲ್ರಿಗೂ ಹೇರ್ ಫಾಲ್ ಆಗುತ್ತೆ ಅಂತ ಕೇಳಿದ್ದೆ, ನಿಮಗೂ ಹಾಗಾಯ್ತಾ? ಹೌದು ಸರ್, ಫಸ್ಟ್ ಕೀಮೋ ತೊಗೊಂಡಾಗ ಅರ್ಧ ಕೂದಲು ಹೊರಟೋಯ್ತು. ಎರಡನೇ ಕೀಮೋ ತೊಗೊಳ್ಳೋ ಹೊತ್ತಿಗೆ ಇನ್ನರ್ಧ ಕೂದಲು ಹೋಯ್ತು. ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನೋಡಿ ನನ್ನ ಉಗುರುಗಳು ಕಪ್ಪಾಗಿದೆ, ಬ್ರೌನ್ ಕಲರ್ ನೈಲ್ ಪಾಲಿಶ್ ಹಚ್ಕೊಂಡಂಗೆ. ಕಾಲಲ್ಲಿ ನೋಡಿದ್ರೆ ನೋಡಿ ನೈಲ್ ಪಾಲಿಶ್ ಹಚ್ಕೊಂಡಂಗೆ ಇದೆ, ಆ್ಯಕ್ಚುಲಿ ಬ್ರೌನ್ ಕಲರ್ ಹಚ್ಕೊಂಡಂಗಿದೆ. ಇದು ಬ್ರೌನ್ ಕಲರ್ ಹಚ್ಚಿದ್ದೆಲ್ಲ ಕಪ್ಪಾಗಿರೋದು ನೈಲ್ಸು. ಆಮೇಲೆ ಈವನ್ ಇದು ನಂದು ಟೋಫನ್ ಇದೆ ಆ್ಯಕ್ಚುಲಿ, ನೋಡಿ ನನಗೆ ಇವಾಗ ಕೂದಲು ಇಷ್ಟು ಬೆಳೆದಿರೋದು, ಇದು ಫುಲ್ಲು ಬಾಲ್ಡು, ಈ ದೇವ್ರಿಗೆ ಕೂದಲು ಕೊಡ್ತೀವಲ್ಲ ಹಂಗಾಗ್ಬಿಟ್ಟಿತ್ತು. ಆಮೇಲೆ ಕೀಮೋ ಎಲ್ಲ ಸ್ಟಾಪ್ ಆದಮೇಲೆ ಚೂರು ಚೂರು ಬೆಳೀತಾ ಬರ್ತಾ ಇದೆ. ಅದು ಬೆಳೆಯುತ್ತೆ ಅಂತಲೂ ಹೇಳಿದರು. ಹಾಗೆ ಈ ಡಾರ್ಕ್ನೆಸ್ ಎಲ್ಲ ಸ್ಕಿನ್ದು ಮತ್ತು ಏನು ನೈಲ್ಸ್ದು ಇದೆ ಹೋಗುತ್ತೆ ಅಂತಲೂ ಹೇಳಿದರು. ಸೊ ಇಲ್ಲಿ ಏನು ಅಂದರೆ, ನಾನು ಇದನ್ನೆಲ್ಲ ಏನಕ್ಕೆ ಇಂಟರ್ವ್ಯೂಗೆ ಒಪ್ಕೊಂಡೆ ಅಂದರೆ, ಜನಗಳು ಎಸ್ಪೆಷಲಿ ಹೆಣ್ಣುಮಕ್ಕಳು, ಚಿಕ್ಕ ವಯಸ್ಸಿನ ಹೆಣ್ಮಕ್ಳು ಏನಕ್ಕೂ ಹೆದರಬಾರ್ದು. ನಾನು ವಿರೂಪವಾಗಿ ಕಾಣ್ತೇನೆ ಅಥವಾ ನನ್ನ ಬ್ಯೂಟಿ ಹೊರಟೋಗುತ್ತೆ, ನನ್ನ ಗಂಡ ನೆಗ್ಲೆಕ್ಟ್ ಮಾಡ್ತಾನೆ, ನನ್ನ ಮನೆಯವ್ರು ನೆಗ್ಲೆಕ್ಟ್ ಮಾಡ್ತಾರೆ, ನನ್ನ ಸೊಸೈಟಿ ನೆಗ್ಲೆಕ್ಟ್ ಮಾಡುತ್ತೆ. ನೋಡಿ, ರೂಪಕ್ಕೂ ಅಥವಾ ನಿಮ್ಮ ಒಂದು ಇಂಡಿವಿಜುವಾಲಿಟಿಗೂ ಏನೂ ಸಂಬಂಧ ಇಲ್ಲ. ನೀವು ಅದನ್ನು ಯಾವ ರೀತಿ ಪಾಸಿಟಿವ್ ಆಗಿ ತೊಗೊಂಡು ಮುಂದುವರಿತೀರಾ ಅನ್ನೋದೇ ಇಲ್ಲಿ ಇಂಪಾರ್ಟೆಂಟ್ ಅಷ್ಟೇ. ಈಗ ಟ್ರೀಟ್ಮೆಂಟ್ ಯಾವ ಹಂತದಲ್ಲಿದೆ? ಆಯಿತು ಸರ್, ನಾನು ಹೇಳಿದಾಗೆ 4 ಕೀಮೋ, 1 ಮೆಡಿಸಿನ್ ಕೊಡ್ತಾರೆ. ಅದಾದಮೇಲೆ ಒಂದು ಮ್ಯಾಮೋಗ್ರಾಮ್ ಮತ್ತು ಒಂದು ಇದು ಒಂದು ಸ್ಕ್ಯಾನಿಂಗ್ ಆಗುತ್ತೆ, 2 ಕಾಂಪ್ಲಿಮೆಂಟ್ರಿ, ಅವೆರಡು ಆಗುತ್ತೆ. ಅದರಲ್ಲಿ ಫಸ್ಟು 4 ಕೀಮೋ ಆದಾಗ ಏನು ಮೆಡಿಸನ್ ಇದೆ ಅದರಿಂದ ನಂದು ಶ್ರಿಂಕ್ ಆಯಿತು, ಗೆಡ್ಡೆ ಶ್ರಿಂಕ್ ಆಯಿತು. ಅದಾದಮೇಲೆ ಇನ್ನೊಂದು 4 ಕೀಮೋ ಸಜೆಸ್ಟ್ ಮಾಡಿದ್ರು ನಮ್ಮ ಡಾಕ್ಟ್ರು, ಸರ್ಜನ್ನು. ಇನ್ನೊಂದು 4 ಕೀಮೋ ತೊಗೊಂಡ್ವಿ. ಅದಾದಮೇಲೆ ಒಂದು ಸಲ ಮ್ಯಾಮೋಗ್ರಾಮ್ ವಿತ್ ಸ್ಕ್ಯಾನಿಂಗ್ ಆಯಿತು. ಆವಾಗ ಶ್ರಿಂಕ್ ಆಗಿರಲಿಲ್ಲ ಗೆಡ್ಡೆ, ಬಟ್ ಸ್ವಲ್ಪ ಬತ್ತಿತ್ತು ಅಷ್ಟೇ. ಸೈಜ್ ಕಡಿಮೆ ಆಗಲಿಲ್ಲ, ಬಟ್ ಅದು ಸ್ವಲ್ಪ ಚೇಂಜಸ್ ಆಗಿತ್ತು. ಸರಿ, ಇನ್ನು ನಾವು ಸರ್ಜರಿ ಮಾಡೋಣ ಅಂದರು. ನೋಡಿ, ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ನಂದು ಫಸ್ಟ್ ಸ್ಟೇಜ್ ಆ್ಯಕ್ಚುಲಿ ಗೆಡ್ಡೆ ಮುಂಚೆನೇ ಇತ್ತು ನನಗೆ, ಅದು ಆಮೇಲೆ ಕ್ಯಾನ್ಸರ್ ಆಗಿ ಟರ್ನ್ ಆಗಿದೆ. ಯಾಕಂದರೆ ಈ ಗೆಡ್ಡೆ ಸುಮಾರು ಒಂದು 15 ವರ್ಷಕ್ಕೆ ಮುಂಚೆನೇ ನನಗಿತ್ತು, ಹಾರ್ಡ್ನೆಸ್ ಆ ಪಾರ್ಟಲ್ಲಿ ಇತ್ತು. ಆವಾಗ ನಾವು ಡಾಕ್ಟ್ರನ್ನ ಕೇಳಿದಾಗ ಏನಂದರು, ಇದರಿಂದ ಏನೂ ತೊಂದರೆ ಇಲ್ವಲ್ಲ, ಹಾಗೆ ಇದ್ಬಿಡಿ ಅಂದರೆ. ಅವಾಗ ಅಷ್ಟೇ ಇದ್ದಿದ್ದು. ಬಟ್ ಕ್ಯಾನ್ಸರ್ ಅನ್ನೋದು ಅದು ಅಗ್ರೆಸಿವ್ ಆಗಿ ಬೆಳ್ಕೊಂಬಂದ್ಬಿಟ್ಟಿದೆ. ಅದಕ್ಕೇನೇನು ಈಗ ರೆಸಿಸ್ಟೆನ್ಸ್ ಬಂದುಬಿಟ್ಟಿದೆ ಅನ್ನೋದು ನಮಗೂ ಗೊತ್ತಿಲ್ಲ. ಅದು ನಾವು ಸ್ಪೆಷಲಿಸ್ಟ್ಗಳೇ ಹೇಳಬೇಕು. ಬಾಡಿ ಸೆಲ್ಸ್ಗಳಾದ್ರಿಂದ ಅದು ಅಂದರೆ ಮಲ್ಟಿಪಲ್ ಡಿವಿಷನ್ ಆಫ್ ಬಾಡಿ ಸೆಲ್ಸ್ ಆದ್ದರಿಂದ ಅದ್ರ ಬಗ್ಗೆ ಏನು ನಮ್ಮ ಸೆಲ್ಸ್ ಬಗ್ಗೆ ಯಾರು ಓದಿರ್ತಾರೆ ಅವರೇ ಹೇಳಬೇಕಷ್ಟೆ. ಅದು ಪರ್ಸನ್ ಟು ಪರ್ಸನ್ನು, ಕೇಸ್ ಟು ಕೇಸ್ ಡಿಫ್ರೆಂಟ್ ಆಗಿರುತ್ತೆ. ಆಮೇಲೆ ನಾನು ಕೆಲವೊಂದು ಇನ್ಫಾರ್ಮೇಷನ್ ಏನಕ್ಕೆ ಕೊಡೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅದು ಆ್ಯಕ್ಚುಲಿ ಕ್ಯಾನ್ಸರ್ ಗೆಡ್ಡೆ ಓಡಾಡುತ್ತಂತೆ, ಮುಟ್ಕೊಂಡ್ರೆ ಬಾಡಿಲಿ ಮೂಮೆಂಟ್ ಇರುತ್ತೆ. ಮತ್ತು ಇನ್ನೊಂದು, ಅದು ನೋವು ಬರಲ್ಲ. ನಾನು ಯಾವಾಗ ರೆಫರೆನ್ಸ್ಗೋಸ್ಕರ, ಫೀಡ್ಬ್ಯಾಕ್ಗೋಸ್ಕರ ಓಡಾಡ್ತಿದ್ದಾಗ ನೋವು ಬರುತ್ತೆ, ಹೊಡ್ತಾ ಬರ್ತಾ ಇದೆ ಮತ್ತು ನಿಪ್ಪಲಿಂದ ಡಿಸ್ಚಾರ್ಜ್ ಇದೆ ಅಂದರೆ ಅದು ಕ್ಯಾನ್ಸರ್ ಅಲ್ಲ ಅಂತ ಕೆಲವರು ಅಂದರು. ಅಲ್ದಲೇನೂ ಇರ್ಬೋದು, ಸರಿಯಾಗಿ ವಿಚಾರಿಸಿ ಅಂತ. ಆವಾಗ ನನಗೆ ಗೊತ್ತಿರೋ ಡಾಕ್ಟ್ರನ್ನ ಕೇಳಿದಾಗ, ಇಲ್ಲ, ಅದು ಇನ್ಫ್ಲಮೇಷನ್ ಆದಾಗ ಹೊಡ್ತಾ ಬಂದಿದೆ ನಿಮಗೆ, ಬಟ್ ನೀವು ಕ್ಯಾನ್ಸರ್ ಡಾಕ್ಟ್ರನ್ನೇ ಕೇಳಿಬಿಟ್ಟು ನಿಪ್ಪಲಲ್ಲಿ ಡಿಸ್ಚಾರ್ಜು ಸುಮ್ಮನೆ ಎಲ್ಲರಿಗೂ ಆಗಲ್ಲ, ಅದಕ್ಕೂ ಬೇರೆ ಬೇರೆ ರೀಸನ್ಸ್ ಇದೆ, ನಾನು ವಿಚಾರಿಸ್ದೆ. ಬಟ್ ನಮ್ಮ ಕ್ಯಾನ್ಸರ್ ಡಾಕ್ಟ್ರನ್ನ ಕೇಳಿ ಅವ್ರು ಏನು ಕನ್ಫರ್ಮ್ ಮಾಡ್ತಾರೋದು ಬಯಾಪ್ಸಿನಲ್ಲಿ ಆಗೋದೇ ಕನ್ಫರ್ಮ್ ಅಂದರು. ಆಮೇಲೆ ನಾವು ನೋಡಿದಾಗೆ ಬಯಾಪ್ಸಿನಲ್ಲಿ ಕನ್ಫರ್ಮ್ ಆಯಿತು. ಆಮೇಲೆ ನಡೆದಿದ್ದೆಲ್ಲ ಮುಂದಕ್ಕೆ ನಿಮಗೆ ಹೇಳಿದ್ದೀನಿ. ಸೊ ಈ ರೀತಿ ಯಾವ ಪೇಷಂಟೂ ಏನೇ ಆದರೂ ಕ್ಯಾನ್ಸರೇ ಅಂತ ಅಂದ್ಕೊಂಡ್ಬಿಡ್ಬಾರ್ದು ಅಥವಾ ನೆಗ್ಲೆಕ್ಟು ಮಾಡಬಾರ್ದು. ನಮಗೆ ಹೀಗಾಯಿತು, ನಿಮಗೆ ಹೀಗಾಗಿಲ್ಲ ಅಂತಂದ್ರೆ ನೀವು ನಂಬೇಡಿ. ಪರ್ಸನ್ ಟು ಪರ್ಸನ್, ಕೇಸ್ ಟು ಕೇಸು ಕ್ಯಾನ್ಸರ್ ಅನ್ನೋದು ಡಿಫ್ರೆಂಟ್ ಆಗಿರುತ್ತೆ, ಅಷ್ಟೇ ನಾನು ಹೇಳೋದು. ಈಗ ನಾನು ಹೇಳಿದಾಗೆ ಮೊದಲೇ 4 ಕೀಮೋ ಆದಮೇಲೆ 4 ಕೀಮೋ ಆಯಿತು, ಬೇರೆ ಮೆಡಿಸಿನ್ ಕೊಟ್ಟರು. ಅದಕ್ಕೆ ಅಷ್ಟು ಸೈಡ್ ಎಫೆಕ್ಟ್ಸ್ ಇರಲಿಲ್ಲ. ಅದಾದಮೇಲೆ ಅದು ಸ್ವಲ್ಪ ಆಪ್ರೇಷನ್ ಮಾಡ್ಬೋದು ಅಂತ ಹೇಳಿದ್ರು. ಕ್ಯಾನ್ಸರ್ ಗೆಡ್ಡೆ ದೊಡ್ಡದಿದ್ದರೆ ಫಸ್ಟ್ ಆಪ್ರೇಷನ್ ಮಾಡಿ ಆಮೇಲೆ ಕೀಮೋಥೆರಪಿ ಕೊಡ್ತಾರೆ. ಕ್ಯಾನ್ಸರ್ ಗೆಡ್ಡೆ ಚಿಕ್ಕದಾಗಿದ್ದರಿಂದ ಇನ್ನೂ ಶ್ರಿಂಕ್ ಮಾಡಿ ಆಪ್ರೇಟ್ ಮಾಡೋದು. ಒಂದು ಫಸ್ಟ್ ಸ್ಟೇಜ್ ಆದ್ದರಿಂದ ಅವ್ರಿಗೆ ತೊಂದರೆ ಇಲ್ಲ ಅಂದ್ಬಿಟ್ಟು ಕೀಮೋ ಕೊಟ್ಟು ಆಮೇಲೆ ಗೆಡ್ಡೆ ಶ್ರಿಂಕ್ ಆದಮೇಲೆ ಆಪ್ರೇಟ್ ಮಾಡಿದ್ರು. ನವೆಂಬರ್ 9 ಆಪ್ರೇಷನ್ ಆಯಿತು. ಡಾಕ್ಟರ್ ಲೋಹಿತಾ ಕೃಷ್ಣ ಮೇಡಮ್ಮೇ, ಆಕೆ ತುಂಬ ವೆಲ್ ನೋನ್ ಸರ್ಜನ್ ಫಾರ್ ಬ್ರೆಸ್ಟ್ ಸರ್ಜರಿಗೆ.